ಪ್ರಿಯ ಕನ್ನಡಿಗರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ದಯವಿಟ್ಟು ನೀವೆಲ್ಲರೂ ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಂದು ಹೇಳುತ್ತಾ ನಾನು ಇವತ್ತಿನ ವಿಡಿಯೋವನ್ನು ಮುಂದುವರಿಸುತ್ತೇನೆ. ಎಸ್ ಹೌದು, ಬಿಗ್ ಬಾಸ್ ಸೀಸನ್ 11 ಕುರಿತಾದ ವಿಡಿಯೋ ಆಗಿದೆ. ಕನ್ನಡ ಬಿಗ್ ಬಾಸ್ ಸೀಸನ್ 11 ಗ್ರ್ಯಾಂಡ್ ಫಿನಾಲೆ ನಡೆಯುತ್ತಿದೆ. ಗ್ರ್ಯಾಂಡ್ ಫಿನಾಲೆಯಲ್ಲಿ ವೋಟ್ ಪಡೆದು ಭವ್ಯ ಗೌಡ ಔಟ್ ಆಗಿದ್ದಾರೆ. ಹೀಗಾಗಿ ಫೈನಲ್ ಗೆಲ್ಲಬಹುದು ಎಂದುಕೊಂಡಿದ್ದ ಸ್ಪರ್ಧೆ ಔಟ್ ಆಗಿದ್ದಾರೆ. ಹಾಗಾದರೆ ಭವ್ಯ ಗೌಡ ಅವರಿಗೆ ಸಿಕ್ಕ ಹಣವೆಷ್ಟು ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಗ್ರ್ಯಾಂಡ್ ಫಿನಾಲೆ ಆರಂಭವಾಗಿದ್ದು, ಮೊದಲ ಸ್ಪರ್ಧಿಯಾಗಿ ಭವ್ಯ ಗೌಡ ಎಲಿಮಿನೇಟ್ ಆಗಿದ್ದಾರೆ. ಉತ್ತಮ ಪ್ರದರ್ಶನ ನೀಡಿದ ಭವ್ಯ ಗೌಡ 3 ಬಾರಿ ಮನೆಯ ಕ್ಯಾಪ್ಟನ್ ಆಗಿ ಮಿಂಚಿದರು. ಎಸ್, ಬಿಗ್ ಬಾಸ್ ಕನ್ನಡ ಸೀಸನ್ 11 ಗ್ರ್ಯಾಂಡ್ ಫಿನಾಲೆ ಆರಂಭವಾಗಿದೆ. ಜಗಮಗಿಸುವ ವೇದಿಕೆ ಮೇಲೆ ಕಿಚ್ಚ ಸುದೀಪ್ ಸಿಕ್ಕಾಪಟ್ಟೆ ಮಾಸ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಮ್ಯಾಕ್ ಸಿನಿಮಾ ಹಾಡಿಗೆ ಡ್ಯಾನ್ಸ್ ಮಾಡುವ ಮೂಲಕ ಕಿಚ್ಚ ಸುದೀಪ್ ಗ್ರ್ಯಾಂಡ್ ಫಿನಾಲೆ ಕಾರ್ಯಕ್ರಮವನ್ನು ಆರಂಭಿಸಿದ್ದಾರೆ. ಈ ನಡುವೆ ಬಿಗ್ ಬಾಸ್ ಮನೆಯಿಂದ ಮೊದಲ ಸ್ಪರ್ಧಿ ಔಟ್ ಆಗಿದ್ದಾರೆ. ಎಸ್ ಹೌದು, ಮೊದಲಿಗೆ 5ನೇ ರನ್ನರ್ ಅಪ್ ಆಗಿ ಭವ್ಯ ಗೌಡ ಅವರು ಔಟ್ ಆಗಿದ್ದಾರೆ. ಹೌದು, ಬಿಗ್ ಬಾಸ್ ಮನೆಯಿಂದ ಭವ್ಯ ಗೌಡ ಎಲಿಮಿನೇಟ್ ಆಗಿ ಹೊರ ಬಂದಿದ್ದಾರೆ. ಇವರಿಗೆ ಅತಿ ಕಡಿಮೆ ಮತ ಅಂದರೆ 64,48,853 ಮತಗಳು ಸಿಕ್ಕಿವೆ. ಎಸ್, ಭವ್ಯ ಗೌಡ ಅತ್ಯುತ್ತಮ ಪ್ರದರ್ಶನ ನೀಡಿದ್ದಾರೆ. ಟಾಸ್ಕ್ ಬಂದರೆ ಫೋಕಸ್ ಆಗಿ ಆಡಿ ಪುರುಷ ಸ್ಪರ್ಧಿಗಳಿಗೆ ಟಕ್ಕರ್ ಕೊಡುತ್ತಿದ್ದರು. ಅದೇ ಕಾರಣಕ್ಕೆ ಮನೆಯಲ್ಲಿ 3 ಬಾರಿ ಭವ್ಯ ಗೌಡ ಅವರು ಮನೆಯ ಕ್ಯಾಪ್ಟನ್ ಆಗಿ ಮಿಂಚಿದ್ದರು. ಎಸ್ ಹೌದು, ಈ ಬಾರಿ ಬಿಗ್ ಬಾಸ್ ಮನೆಗೆ ಬಂದಿದ್ದ ಒಟ್ಟು 17 ಮಂದಿ ಸ್ಪರ್ಧಿಗಳ ಪೈಕಿ ವೈಟ್ ಕಾರ್ಡ್ ಎಂಟ್ರಿ ಮೂಲಕ ಬಿಗ್ ಬಾಸ್ ಮನೆಯೊಳಗೆ ಪ್ರವೇಶ ಮಾಡಿದ 4 ಸ್ಪರ್ಧಿಗಳಲ್ಲಿ 2 ಸ್ಪರ್ಧಿಗಳು ಇವಾಗ ಬಿಗ್ ಬಾಸ್ ಫೈನಲ್ ಗೆ ತಲುಪಿದ್ದಾರೆ. ಎಸ್ ಹೌದು, ಒಟ್ಟು 6 ಮಂದಿ ಬಿಗ್ ಬಾಸ್ ಕನ್ನಡ ಸೀಸನ್ 11 ಕಿರೀಟಕ್ಕಾಗಿ ಪೈಪೋಟಿ ನಡೆಸಿದ್ದರು. ಇದರಲ್ಲಿ ಭವ್ಯ ಗೌಡ ಹೊರಬಂದಿದ್ದು, ಇವಾಗ ಬಿಗ್ ಬಾಸ್ ಮನೆಯಲ್ಲಿ 5 ಜನ ಇದ್ದಾರೆ. ಅದು ಭಾನುವಾರದ ಸಂಚಿಕೆಯಲ್ಲಿ. ಎಸ್ ಹೌದು, ರಜತ್, ತ್ರಿವಿಕ್ರಮ್, ಮೋಕ್ಷಿತಾ, ಹನುಮಂತ. ಎಸ್ ಹೌದು, ಹಾಗಾದರೆ ಜನವರಿ 26ರಂದು ನಡೆಯಲಿರುವ ಫೈನಲ್ ನಲ್ಲಿ ಯಾರ ಮುಡಿಗೆ ಬಿಗ್ ಬಾಸ್ ಸೀಸನ್ 11 ಕಿರೀಟ ಸೇರಲಿದೆ ಎಂಬುದನ್ನು ನಾವು ಭಾನುವಾರದ ಸಂಚಿಕೆಯಲ್ಲಿ ಕಾದು ನೋಡೋಣ. ಎಸ್ ಹೌದು, ಭವ್ಯ ಗೌಡ ಅವರು ಹೀಗೆ ಹೇಳಿದ್ದಾರೆ. ಸಿಕ್ಕಾಪಟ್ಟೆ ಬೇಸರವಾಗುತ್ತಿದೆ. ಒಂದು ದಿನ ಮಿಸ್ ಮಾಡಿದೆ ಅನ್ನುವ ನೋವಿದೆ. ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಇವತ್ತು ಅಳಬಾರದು, ಖುಷಿಯಿಂದ ಹೋಗೋಣ ಅಂದುಕೊಂಡಿದ್ದೇನೆ. ಎಲ್ಲ ಸ್ಪರ್ಧೆಗಳನ್ನು ಎದುರಿಸಿ ಟಾಪ್ 6 ಸ್ಪರ್ಧಿಯಾಗಿದ್ದೇನೆ ಎನ್ನುವುದಕ್ಕೆ ಖುಷಿ ಇದೆ ಎಂದು ಭವ್ಯ ಗೌಡ ಅವರು ಹೊರಬಂದ ಬಳಿಕ ವೇದಿಕೆಯಲ್ಲಿ ಕಿಚ್ಚ ಸುದೀಪ್ ಅವರ ಬಳಿ ಹೇಳಿಕೊಂಡಿದ್ದಾರೆ. ಹಾಗಾದರೆ ಭವ್ಯ ಗೌಡ ಅವರು ಎಷ್ಟು ಮೊತ್ತವನ್ನು ತಮ್ಮ ಜೇಬಿಗೆ ಇಳಿಸಿಕೊಂಡಿದ್ದಾರೆ ಎಂಬುದನ್ನು ನೋಡೋಣ. ಎಸ್ ಹೌದು, ಬಿಗ್ ಬಾಸ್ ಸೀಸನ್ ನಲ್ಲಿ ಭವ್ಯ ಗೌಡ ಅವರಿಗೆ ಎಷ್ಟು ಮೊತ್ತ ಬಂದಿದೆ ಎಂಬುದನ್ನು ನಾವು ಇವಾಗ ತಿಳಿದುಕೊಳ್ಳೋಣ. ಇನ್ನು ಮನೆಯಿಂದ ಹೊರಬಂದ ಭವ್ಯ ಗೌಡ ಅವರಿಗೆ ವಿವಿಧ ಸ್ಪಾನ್ಸರ್ ಕಡೆಯಿಂದ ಒಟ್ಟು 3,50,000 ನಗದು ಹಣ ಬಹುಮಾನ ಸಿಕ್ಕಿದೆ. ಜೊತೆಗೆ ಭವ್ಯ ಅವರು ಮನೆಯಲ್ಲಿ ವಾರಕ್ಕೆ ಬಿಗ್ ಬಾಸ್ ಮನೆಯಿಂದ ವಾರಕ್ಕೆ 40,000 ರೂಪಾಯಿ ಸಂಭಾವನೆ ಸಿಗುತ್ತಿತ್ತು ಎಂದು ಹೇಳಲಾಗಿದೆ. ಇದರಂತೆ ಲೆಕ್ಕ ಹಾಕಿದರೆ ಕಮ್ಮಿ ಎಂದರು ಭವ್ಯ ಗೌಡ ಅವರಿಗೆ 25 ರಿಂದ 27 ಲಕ್ಷವರೆಗೂ ಹಣ ಸಿಕ್ಕಿದೆ. ಅದು ಬಿಗ್ ಬಾಸ್ ಮನೆಯಿಂದ. ಎಸ್ ಹೌದು, ಹಾಗಾದ್ರೆ ಭವ್ಯ ಗೌಡ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ ಎಂಬುದು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಎಸ್ ಹೌದು, ಇದು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ನಮಸ್ಕಾರ.